ವಿರಾಟ್ ಕೊಹ್ಲಿ ಅವರು ಒಂದು ರೆಸ್ಟೋರೆಂಟನ್ನು ಬೆಂಗಳೂರಿನಲ್ಲಿ ಓಪನ್ ಮಾಡಿದರು. 18 ಕಮ್ಯೂನ್ ಅನ್ನುವಂಥ ರೆಸ್ಟೋರೆಂಟ್. ಆದರೆ ಈಗ ಆ ಒಂದು ರೆಸ್ಟೋರೆಂಟ್ ಯಾವ ರೀತಿಯಾದಂಥ ಪ್ರಖ್ಯಾತಿಯನ್ನು ಗಳಿಸಿತ್ತು, ಆ ಮಟ್ಟದಲ್ಲೇ ದೊಡ್ಡ ಸುದ್ದಿಯನ್ನು ಮಾಡಿತ್ತು. ಈಗ ಮಗದೊಂದು ಕಡೆಯಲ್ಲಿ ಅಂಥ ಒಂದು ಪಾಪ್ಯುಲರ್ ರೆಸ್ಟೋರೆಂಟ್ ಕ್ಲೋಸ್ ಆಗಿದೆ. ಕಟ್ಟಡದ ಬಾಡಿಗೆ ಕಟ್ಟಿಲ್ಲ, ಸಿಬ್ಬಂದಿಗೆ ಸಂಬಳ ನೀಡೋಕ್ಕಾಗಿಲ್ಲ ಅಂಥೇಳಿ ಇದನ್ನು ಕ್ಲೋಸ್ ಮಾಡಿರುವಂಥದ್ದು. ಚಿನ್ನಸ್ವಾಮಿ ಸ್ಟೇಡಿಯಂನ ಹತ್ತಿರದಲ್ಲೇ ಒಂದು ರೆಸ್ಟೋರೆಂಟ್ ಇದೆ. 18 ರೆಸ್ಟೋರೆಂಟ್ ಮಾಲೀಕರ ವಿರುದ್ಧ ಕೋರ್ಟ್ನಲ್ಲಿ ಕೇಸನ್ನು ಈ ಬಾಡಿಗೆಯ ಅಂದರೆ ಈ ಒಂದು ಬಿಲ್ಡಿಂಗ್ನ ಮಾಲೀಕರು ಹಾಕಿದ್ರು. ಸೊ ಅದಕ್ಕೆ ಆ ಒಂದು ಆದೇಶಕ್ಕೆ ತಡೆಯಾಜ್ಞೆ ತಂದರೂ ಕೂಡ ಇನ್ನೂ 18 ರೆಸ್ಟೋರೆಂಟ್ ಓಪನ್ ಆಗಿಲ್ಲ. ಸೊ ಕಳೆದ ವರ್ಷ ಒಂದು ನೋಟಿಸನ್ನು ಈ ಒಂದು ರೆಸ್ಟೋರೆಂಟ್ಗೆ ನೀಡಲಾಗಿತ್ತು. BBMP ಅಂದರೆ ಆಗಿನ BBMP ಒಂದು ನೋಟಿಸನ್ನು ಕೊಟ್ಟಿತ್ತು. ಸಾಕಷ್ಟು ಲೋಪದೋಷಗಳಿದ್ದಾವೆ, ಅದರ ಜೊತೆಗೆ ಅಗ್ನಿ ಸುರಕ್ಷತಾ ಕ್ರಮಗಳನ್ನು ಕೈಗೊಂಡಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಈ ರೆಸ್ಟೋರೆಂಟ್ಗೆ ನೋಟಿಸನ್ನು ನೀಡಲಾಗಿತ್ತು. ಯಾವಾಗ ಈ ನೋಟಿಸ್ ಸರ್ವ್ ಆಯಿತು ಆಗಲೇ ವಿರಾಟ್ ಕೊಹ್ಲಿ ಅವರಿಗೆ ಅಸಮಾಧಾನ ಬಂದಿತ್ತು ಒಂದು ರೆಸ್ಟೋರೆಂಟ್ನ ಮ್ಯಾನೇಜರ್ಗಳ ಮೇಲೆ, ಓನರ್ಗಳ ಮೇಲೆ. ಸೊ 18 ಅನ್ನುವಂಥ ಹೆಸರನ್ನು ತೆಗೆದುಹಾಕಿ ಅದು ನನ್ನ ಬ್ರ್ಯಾಂಡ್, ಈ ರೀತಿಯಾಗಿ ಡ್ಯಾಮೇಜ್ ಆಗೋದು ನನಗಿಷ್ಟ ಇಲ್ಲ ಅಂತ ಹೇಳಿ ತಾಕೀತು ಮಾಡಿದರೂ ಕೂಡ ಇನ್ನೂ 18 ಹೆಸರಿನಲ್ಲೇ ಆ ರೆಸ್ಟೋರೆಂಟ್ ಕಂಟಿನ್ಯೂ ಆಗ್ತಾ ಇದೆ. ಈಗ ಮತ್ತೊಂದು ಸಂಕಷ್ಟ ಎದುರಾಗಿರುವಂಥದ್ದು. ಕಾರಣ ಏನು ಅಂತಂದರೆ ಆ ಬಿಲ್ಡಿಂಗ್ನ ಬಾಡಿಗೆಯನ್ನು ಕಟ್ಟಿಲ್ಲ, ಜೊತೆಗೆ ಸಿಬ್ಬಂದಿಗೆ ಸಂಬಳ ಕೊಟ್ಟಿಲ್ಲ ಅಂತ ಹೇಳಿ ಆ ಬಿಲ್ಡಿಂಗ್ನ ಓನರ್ ಕೋರ್ಟ್ ಮೊರೆ ಹೋಗಿದ್ರು. ಆ ಒಂದು ನಿರ್ಧಾರಕ್ಕೆ ಕೋರ್ಟ್ ಸ್ಟೇ ಕೊಟ್ಟಿದ್ರೂ ಕೂಡ ರೆಸ್ಟೋರೆಂಟ್ ಇನ್ನೂ ಓಪನ್ ಆಗಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.